ನಮಸ್ಕಾರ ಸ್ನೇಹಿತರೆ, ಮಸ್ತ್ ಮಗ ಚಾನಲ್ನ NRIಗಳಿಗೋಸ್ಕರನೇ ಇರೋ ವಾರದ ವಿಶೇಷ ಸಂಚಿಕೆ NRI ಕಾರ್ನರ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಇವರ ಅಮೆರಿಕದಲ್ಲಿರೋ NRIಗಳಿಗೆ ಮತ್ತು ವಲಸಿಗರಿಗೆ ಟ್ರಂಪ್ ಆಡಳಿತ ಸಾಲು ಸಾಲು ಕಿರಿಕಿರಿಗಳನ್ನು ಉಂಟು ಮಾಡಿದೆ. ಒಂದು ಕಡೆ ರೆಫ್ಯೂಜಿಗಳನ್ನು ಜೈಲಿಗೆ ಹಾಕೋಕೆ ರೆಡಿಯಾಗಿದ್ರೆ, ಇನ್ನೊಂದು ಕಡೆ ಇಮಿಗ್ರೆಂಟ್ ಫ್ಯಾಮಿಲಿಗಳಿಗೆ ಸಿಗ್ತಾ ಇದ್ದ ಮನೆ ಸೌಲಭ್ಯ ಕಟ್ ಮಾಡೋಕೆ ಹೊರಟಿದೆ. ಟ್ರಂಪ್ ಒಂಥರ ಈ ಅನಿವಾಸಿ ಭಾರತೀಯರು ಮಾತ್ರ ಅಲ್ಲ, ಜಗತ್ತಿನಾದ್ಯಂತ ಯಾರೆಲ್ಲ ಹೋಗಿ ಅಮೆರಿಕದಲ್ಲಿ ನೆಲೆಸಿದಿರಿ ಅವರೆಲ್ಲರಿಗೂ ಹಿಂಸೆ ಕೊಡೋಕೆ, ಒಂದಲ್ಲ ಒಂದು ಸಮಸ್ಯೆಯನ್ನು ಎತ್ತೋಕೆ ಕಾಯ್ತಾ ಇರೋಂಗೆ ಕಾಣಿಸ್ತಾ ಇದೆ ಟ್ರಂಪ್ ಸರ್ಕಾರ. ಇದೆಲ್ಲದರ ನಡುವೆ ಗಲ್ಫ್ ಮತ್ತು ನ್ಯೂಜಿಲೆಂಡ್ನಿಂದ ಗುಡ್ ನ್ಯೂಸ್ ಇದೆ. ಕುವೈತ್ನಲ್ಲಿ ಇನ್ನು ಮುಂದೆ ಸ್ಪಾನ್ಸರ್ ಕಾಟ ಇರಲ್ಲ, ಸ್ವಂತ ಫ್ರೀಲ್ಯಾನ್ಸ್ ವೀಸಾ ಸಿಗುತ್ತೆ. ಇನ್ನು ನ್ಯೂಜಿಲೆಂಡ್ 47 ಹೊಸ ಕೆಲಸಗಳಿಗೆ ವೀಸಾ ಓಪನ್ ಮಾಡಿದ್ರೆ, ಕೆನಡಾ ಫಿಫಾ ವರ್ಲ್ಡ್ ಕಪ್ಗೆ ಬರೋರಿಗೆ ಬಯೋಮೆಟ್ರಿಕ್ಸ್ ಫ್ರೀ ವ್ಯವಸ್ಥೆ ಮಾಡಿದೆ. ಬನ್ನಿ ದೇಶ ವಿದೇಶದ ಈ ಎಲ್ಲ NRI ಸ್ಪೆಸಿಫಿಕ್ ಇಂಟ್ರೆಸ್ಟಿಂಗ್ ಸುದ್ದಿಯನ್ನ, ಮುಖ್ಯವಾಗಿರೋ ಸುದ್ದಿಯನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ ಸ್ನೇಹಿತರೆ. ಅದರಲ್ಲಿ ಮೊದಲನೇ ಸುದ್ದಿ ಅಮೆರಿಕದಿಂದ. ಟ್ರಂಪ್ ಸರ್ಕಾರದಿಂದ ಮತ್ತೊಂದು ಕಿರಿಕಿರಿಯ ರೂಲ್. ಈಗ ಲೀಗಲ್ ಆಗಿ ಅಮೆರಿಕದಲ್ಲಿರೋ ಸಾವಿರಾರು ರೆಫ್ಯೂಜಿಗಳನ್ನ, ನಿರಾಶ್ರಿತರನ್ನ ಅರೆಸ್ಟ್ ಮಾಡಿ ಡಿಟೆನ್ಷನ್ ಕ್ಯಾಂಪ್ಗೆ ಹಾಕೋಕೆ ಮುಂದಾಗಿದ್ದಾರೆ. ರೂಲ್ಸ್ ಪ್ರಕಾರ ಅಮೆರಿಕಕ್ಕೆ ಬಂದು 1 ವರ್ಷ ಆದಮೇಲೆ ರಿಫ್ಯೂಜಿಗಳು ಗ್ರೀನ್ ಕಾರ್ಡ್ಗೆ ಅಪ್ಲೈ ಮಾಡಬೇಕು. ಆದರೆ ಸರಿಯಾಗಿ ಅದೇ ಟೈಮ್ನಲ್ಲಿ ಅವ್ರನ್ನ ಅರೆಸ್ಟ್ ಮಾಡೋದು ಟ್ರಂಪ್ ಸರ್ಕಾರದ ಪ್ಲಾನ್. ಅಮೆರಿಕದ ಆಂತರಿಕ ಭದ್ರತಾ ವಿಭಾಗ DHS ಇಂಥ ಒಂದು ಮೆಮೊ ಹೊರಡಿಸಿದೆ. ಬೈಡೆನ್ ಟೈಮ್ನಲ್ಲಿ ಬಂದ ಸುಮಾರು 2 ಲಕ್ಷ ನಿರಾಶ್ರಿತರಿಗೆ, ರೆಫ್ಯೂಜಿಗಳಿಗೆ ಕಂಟಕ ಶುರುವಾಗಿದೆ. ಆದರೆ ಮಿನೆಸೋಟಾ ಸ್ಟೇಟ್ನ ಜಡ್ಜ್ ಜಾನ್ ಟನ್ಹೈಮ್ ಇದಕ್ಕೆ ಟೆಂಪರರಿ ಸ್ಟೇ ಕೊಟ್ಟಿದ್ದಾರೆ. ಇದು ಫುಲ್ ನಾನ್ ಸೆನ್ಸ್ ಟ್ರಂಪ್ ರೂಲ್ಸ್ ಇದು ಅಂತ ಹೇಳಿ ಸರ್ಕಾರವನ್ನ ತರಾಟೆಗೆ ತಗೊಂಡಿದ್ದಾರೆ. ಮತ್ತೊಂದು ಕಡೆ ಟ್ರಂಪ್ ಸರ್ಕಾರ ತಂದಿದ್ದ ಮಾಸ್ ಡಿಟೆನ್ಷನ್, ಅಂದ್ರೆ ಅರೆಸ್ಟ್ ಆದವರನ್ನ ಜಾಮೀನು ಕೊಡದೆ ಜೈಲಿನಲ್ಲಿ ಮಾಸ್ ಆಗಿ ಕೂಡ್ ಹಾಕೋ ಪಾಲಿಸಿಯನ್ನ ಕ್ಯಾಲಿಫೋರ್ನಿಯಾದ ಫೆಡರಲ್ ಜಡ್ಜ್ ಸನ್ಶೈನ್ ಸೈಕ್ಸ್ ಈಗ ರದ್ದು ಮಾಡಿದ್ದಾರೆ. ಇಮಿಗ್ರೇಷನ್ ಡಿಪಾರ್ಟ್ಮೆಂಟ್ ಬಾಂಡ್ ಹಿಯರಿಂಗ್ ಅಂದರೆ ಜಾಮೀನು ವಿಚಾರಣೆ ಅವಕಾಶವನ್ನೇ ಕೊಡದೆ ಜನರನ್ನ ಜೈಲಿಗೆ ಹಾಕ್ತಾ ಇತ್ತು. ಈ ಕ್ರಮವನ್ನ ನಾಚಿಕೆಗೇಡಿನ ಕೆಲಸ ಅಂತ ಹೇಳಿ ಕರೆದಿದ್ದಾರೆ ಜಡ್ಜ್. ಈಗ ಅಮೆರಿಕದಲ್ಲಿರೋ ಇಮಿಗ್ರೆಂಟ್ಸ್ಗೆ, ವಲಸಿಗರಿಗೆ ಕೋರ್ಟ್ನಲ್ಲಿ ಜಾಮೀನು ಪಡೆದು ಹೊರಬರೋಕೆ ಹಕ್ಕು ಸಿಕ್ಕಂತಾಗಿದೆ. ಮತ್ತೊಂದು ಕಡೆ ಮಿಕ್ಸ್ಡ್ ಇಮಿಗ್ರೇಷನ್ ಫ್ಯಾಮಿಲಿಗಳಿಗೆ ಸಿಗ್ತಾ ಇದ್ದ ಫೆಡರಲ್ ಹೌಸಿಂಗ್ ಅಸಿಸ್ಟೆನ್ಸ್ ಅಂದರೆ ಸರ್ಕಾರಿ ಮನೆ ಸೌಲಭ್ಯ ಕಟ್ ಮಾಡೋಕೆ ಹೊಸ ರೂಲ್ಸ್ ತರ್ತಾ ಇದ್ದಾರೆ. ಇನ್ನು ಮುಂದೆ ಮನೆಯಲ್ಲಿರೋ ಪ್ರತಿಯೊಬ್ಬರಿಗೂ US ಸಿಟಿಸನ್ಶಿಪ್ ಅಥವಾ ಲೀಗಲ್ ಸ್ಟೇಟಸ್ ಇರಲೇಬೇಕು. ಯಾರಾದರೂ ಒಬ್ಬರು ಅಕ್ರಮ ವಲಸಿಗರಿದ್ರೂ ಕೂಡ ಫುಲ್ ಫ್ಯಾಮಿಲಿಗೆ ಹೆಲ್ಪ್ ಕ್ಯಾನ್ಸಲ್ ಆಗುತ್ತೆ. ಸದ್ಯಕ್ಕೆ 20,000 ಫ್ಯಾಮಿಲಿಗಳಿಗೆ ಇದರಿಂದ ಪರಿಣಾಮ ಆಗುತ್ತೆ. ಇನ್ನು ಟ್ರಂಪ್ ಒಂದಾದ್ಮೇಲೊಂದು ತರ್ತಾ ಇರುವಂಥ ಇಂಥ ವಿಚಿತ್ರ ಕಿರಿಕಿರಿಯ ರೂಲ್ಸ್ಗೆ ಅಮೆರಿಕದಲ್ಲೇ ಈಗ ಒಳಗಡೆ ಸಿಕ್ಕಾಪಟ್ಟೆ ಅಸಮಾಧಾನ ಹೆಚ್ಚಾಗ್ತಿದೆ. ರಾಯ್ಟರ್ಸ್ ಪೋಲ್ ಪ್ರಕಾರ ಟ್ರಂಪ್ ಅವರ ಇಮಿಗ್ರೇಷನ್ ಕೆಲಸಗಳನ್ನು ಮೆಚ್ಚುವವರ ಸಂಖ್ಯೆ ಈಗ ಬರೀ 38%ಗೆ ಬಿದ್ದು ಹೋಗಿದೆ. ಟ್ರಂಪ್ ಅಧಿಕಾರಕ್ಕೆ ಬಂದ ಆರಂಭದಲ್ಲಿ 50% ಅಪ್ರೂವಲ್ ಇತ್ತು, ಈಗ ದಿಢೀರ್ ಬಿದ್ದು ಹೋಗಿದೆ. ಮುಖ್ಯವಾಗಿ ಟ್ರಂಪ್ರ ಬೆನ್ನೆಲುಬಾಗಿದ್ದ ಪುರುಷ ಮತದಾರರಲ್ಲೂ ಕೂಡ ಸಪೋರ್ಟ್ 50%ಇಂದ 41%ಗೆ ಡೌನ್ ಆಗಿರೋದು ಸರ್ಕಾರಕ್ಕೆ, ಟ್ರಂಪ್ಗೆ ತಲೆನೋವಾಗಿದೆ. ಕೋರ್ ವೋಟರ್ ಬೇಸೆ ಇದು ಓವರ್ ಆಯ್ತಪ್ಪ ಟ್ರಂಪ್ದು ಅಂತ ಹೇಳಿ ಸಪೋರ್ಟ್ ಮಾಡೋದನ್ನ ಕಮ್ಮಿ ಮಾಡ್ತಿದ್ದಾರೆ. ಏನೋ ನೀವೇನಾದ್ರೂ US ವೀಸಾಗೆ ಕಾಯ್ತಾ ಇದ್ರೆ ಒಂದು ಲೇಟೆಸ್ಟ್ ಅಪ್ಡೇಟ್ ಇದೆ. ವಿಸಿಟರ್ ವೀಸಾ ವಿಚಾರಕ್ಕೆ ಬಂದ್ರೆ ಚೆನ್ನೈನಲ್ಲಿ ಅತಿ ಫಾಸ್ಟ್ ಆಗಿ ಕೇವಲ 1 ತಿಂಗಳಲ್ಲಿ ಸ್ಲಾಟ್ ಸಿಗ್ತಾ ಇದೆ. ಮುಂಬೈನಲ್ಲಿ 10 ತಿಂಗಳು, ದಿಲ್ಲಿ ಮತ್ತು ಹೈದರಾಬಾದ್ನಲ್ಲಿ 8 ತಿಂಗಳು ಕಾಯಬೇಕು. ಇನ್ನು ಸ್ಟೂಡೆಂಟ್ ಮತ್ತು ವರ್ಕ್ ವೀಸಾಗಳು ದಿಲ್ಲಿಯಲ್ಲಿ ಕೇವಲ 15 ದಿನಗಳ ಒಳಗಡೆ ಸಿಗ್ತಾ ಇದೆ. ಚೆನ್ನೈನಲ್ಲಿ ಸ್ಟೂಡೆಂಟ್ 1 ತಿಂಗಳು, ವರ್ಕ್ 2 ತಿಂಗಳು ಕಾಯಬೇಕು. ಕ್ರೂ ಮತ್ತು ಟ್ರಾನ್ಸಿಟ್ ವೀಸಾಗಳಂತೂ ಎಲ್ಲಾ ಕಡೆ 1 ತಿಂಗಳ ಒಳಗಡೆ ಸಿಕ್ಬಿಡುತ್ತೆ. ಇನ್ನು ಅಮೆರಿಕದ ರಾಯಭಾರಿ ಸರ್ಗಿ ಗೋರ್ ಬೆಂಗಳೂರಿಗೆ ಬಂದಿದ್ದಾಗ ಬೆಂಗಳೂರಲ್ಲೇ ಫುಲ್ ಪ್ಲೆಜ್ಡ್ US ವೀಸಾ ಸರ್ವಿಸ್ ಶುರು ಮಾಡಬೇಕು ಅನ್ನೋ ಡಿಮಾಂಡ್ ಮತ್ತೆ ಜೋರಾಗಿದೆ. ದೇಶದ 37% ಸಾಫ್ಟ್ವೇರ್ ಎಕ್ಸ್ಪೋರ್ಟ್ ಮಾಡೋ ಬೆಂಗಳೂರಿನ ಜನ ವೀಸಾ ಕೆಲಸಗಳಿಗೆ ಈಗಲೂ ಚೆನ್ನೈ ಅಥವಾ ಹೈದರಾಬಾದ್ಗೆ 2-3 ಸಲ ಅಲಿಬೇಕಾಗಿದೆ. ಜನವರಿಯಲ್ಲೇ ಕಾನ್ಸುಲೇಟ್ ಓಪನ್ ಮಾಡಿದ್ರು ಕೂಡ ಇಲ್ಲಿ ಬೆಂಗಳೂರಲ್ಲಿ ವೀಸಾ ಸರ್ವಿಸ್ ಇನ್ನೂ ಕೂಡ ಶುರು ಮಾಡಿಲ್ಲ ಅಂತ ಜನಕ್ಕೆ ಬೇಜಾರಾಗಿ ಹೋಗಿದೆ. ಇನ್ನು ಅಮೆರಿಕದಲ್ಲಿ ಗ್ರೀನ್ ಕಾರ್ಡ್ಗೆ ಕಾಯ್ತಿರೋ ಭಾರತೀಯರಿಗೆ ಮಾರ್ಚ್ 2026ರ ಬುಲೆಟಿನ್ನಿಂದ ಭರ್ಜರಿ ಗುಡ್ ನ್ಯೂಸ್ ಸಿಕ್ಕಿದೆ. ಎಂಪ್ಲಾಯ್ಮೆಂಟ್ ಬೇಸ್ಡ್ EB ವೀಸಾ ಕ್ಯಾಟಗರಿಯಲ್ಲಿ ದೊಡ್ಡ ಜಂಪ್ ಆಗಿದೆ. EB2 ಅಂದರೆ ಅಡ್ವಾನ್ಸ್ ಡಿಗ್ರಿ ಫೈನಲ್ ಡೇಟ್ ಸೆಪ್ಟೆಂಬರ್ 15, 2013ಕ್ಕೆ ಬಂದಿದೆ. EB4 ಕ್ಯಾಟಗರಿ ಜನವರಿ 2021ರಿಂದ ಜುಲೈ 2021ಕ್ಕೆ ಜಂಪ್ ಆಗಿದೆ. ಟಾಪ್ ಲೆವೆಲ್ ಪ್ರೊಫೆಷನಲ್ಸ್ನ EB1 ಫೈನಲ್ ಆಕ್ಷನ್ ಡೇಟ್ ಮಾರ್ಚ್ 1, 2023ಕ್ಕೆ ಶಿಫ್ಟ್ ಆಗಿದೆ. ಆದರೆ EB3 ಸ್ಕಿಲ್ಡ್ ವರ್ಕರ್ಸ್ ಡೇಟ್ಗಳಲ್ಲಿ ಯಾವುದೇ ಚೇಂಜಸ್ ಇಲ್ಲ. ಇನ್ನು ಅಮೆರಿಕಗೆ ಟೆಂಪರರಿ ಕೆಲಸಕ್ಕೆ ಹೋಗೋ H-2B ವೀಸಾಗೆ ಸಿಕ್ಕಾಪಟ್ಟೆ ಡಿಮಾಂಡ್ ಇದೆ. ಸರ್ಕಾರ ಎಕ್ಸ್ಟ್ರಾ ಕೊಟ್ಟಿದ್ದ ಫಸ್ಟ್ ರೌಂಡ್ನ 18,490 ವೀಸಾಗಳಿಗೆ
ಈಗ ಆಲ್ರೆಡಿ ಅಪ್ಲಿಕೇಶನ್ಸ್ ಬಂದು ಲಿಮಿಟ್ ಫುಲ್ ಆಗಿದೆ ಅಂತ ಹೇಳಿ USCIS ಮಾಹಿತಿ ಕೊಟ್ಟಿದೆ. ಏನು ಸ್ನೇಹಿತರೆ, ಅಮೆರಿಕ ಮತ್ತು ಯುರೋಪ್ನಲ್ಲಿ ಇಮಿಗ್ರೇಷನ್ ರೂಲ್ಸ್ ದಿನೇ ದಿನೇ ಟೈಟ್ ಆಗ್ತಾ ಇದೆ. ಲೈಫ್ ಸಿಕ್ಕಾಪಟ್ಟೆ ಅನ್ಸರ್ಟನ್. ನೀವು ಫಾರಿನ್ನಲ್ಲಿ ಕಷ್ಟಪಟ್ಟು ದುಡಿಯೋದೇ ನಿಮ್ಮ ಫ್ಯಾಮಿಲಿಗೋಸ್ಕರ. ಹೀಗಿರುವಾಗ ಅವರಿಗೆ ಒಂದು ಫಿನಾನ್ಷಿಯಲ್ ಸೆಕ್ಯೂರಿಟಿ ಇರಲೇಬೇಕಲ್ವಾ. ಈಗ ನಿಮಗೆಲ್ಲ ವಿದೇಶದಲ್ಲಿದ್ದೀರ ಅಂದರೆ ನಿಮಗೆ ಗೊತ್ತೇ ಇರುತ್ತೆ ಟರ್ಮ್ ಇನ್ಶೂರೆನ್ಸ್ನ ಬೆಲೆ ಏನು ಅಂತ ಬಿಡಿಸಿ ಹೇಳಬೇಕಾಗಿಲ್ಲ. ಆದರೆ ಅಮೆರಿಕ, UAE ಅಥವಾ ಸಿಂಗಪುರ್ಗೆ ಕಂಪೇರ್ ಮಾಡಿದ್ರೆ ಭಾರತದಲ್ಲಿ ಪ್ರೀಮಿಯಂ 50% ಕಮ್ಮಿ ಇರುತ್ತೆ. ತಿಂಗಳಿಗೆ ಬರೀ 679 ರೂಪಾಯಿನಿಂದ ಶುರುವಾಗುತ್ತೆ. ಪ್ಯೂರ್ ಪ್ರೊಟೆಕ್ಷನ್ ಪ್ಲಾನ್ ಟರ್ಮ್ ಇನ್ಶೂರೆನ್ಸ್ ಅಂದರೆ ಏನಾದರೂ ಹೆಚ್ಚು ಕಮ್ಮಿ ಆಯಿತು, ದುರದೃಷ್ಟಕರ ಸನ್ನಿವೇಶಗಳು ಬಂತು ಅಂತ ಹೇಳಿದ್ರೆ, ದುಡಿತಾ ಇರೋ ವ್ಯಕ್ತಿಯನ್ನು ಫ್ಯಾಮಿಲಿ ಕಳ್ಕೊಂಡ್ರೆ ಅವರಿಗೆ 5 ಕೋಟಿ ರೂಪಾಯಿವರೆಗೂ ಕವರೇಜ್ ಇರೋ ಟರ್ಮ್ ಇನ್ಶೂರೆನ್ಸ್ನ ನೀವು ಮಾಡಿಸ್ಬೋದು. ಫಾರಿನ್ ಕಂಪನಿಗಳಲ್ಲಿ ಸಿಗದ 99 ವರ್ಷದವರೆಗಿನ ಲಾಂಗ್ ಕವರೇಜ್ ಕೂಡ ಭಾರತದಲ್ಲಿದೆ. ಪ್ರಾಸೆಸ್ ಕೂಡ ಫುಲ್ ಸಿಂಪಲ್. ವಿಡಿಯೋ ಕಾಲ್ನಲ್ಲೇ ಮೆಡಿಕಲ್ಸ್ ಆಗುತ್ತೆ. ಗ್ಲೋಬಲ್ ಲೆವೆಲ್ನಲ್ಲಿ ಫ್ರೀಯಾಗಿ ಟೆಸ್ಟ್ ಮಾಡಿಸ್ತಾರೆ. ಟಾಪ್ ಕಂಪನಿಗಳು 99% ಪ್ಲಸ್ ಕ್ಲೈಮ್ ಸೆಟಲ್ಮೆಂಟ್ ರೇಷಿಯೋ ಹೊಂದಿದ್ದು, ಕ್ಲೇಮ್ ಮಾಡೋ ಸನ್ನಿವೇಶ ಬಂತು ಅಂದರೆ ಆ ದುಡ್ಡು ನೇರವಾಗಿ ಡೈರೆಕ್ಟ್ಲಿ NRE ಅಕೌಂಟ್ಗೆ ಟ್ಯಾಕ್ಸ್ ಫ್ರೀ ಆಗಿ ಟ್ರಾನ್ಸ್ಫರ್ ಆಗುತ್ತೆ. ಫ್ಯಾಮಿಲಿಯವರು ಭಾರತಕ್ಕೋಸ್ಕರ ಬರೋ ಅವಶ್ಯಕತೆ ಕೂಡ ಇರೋದಿಲ್ಲ. ಡೆಡಿಕೇಟೆಡ್ ಮ್ಯಾನೇಜರ್ ಎಲ್ಲ ಫ್ರೀ ಆಗಿ ನೋಡ್ಕೊಳ್ತಾರೆ. ಆನ್ಯುವಲ್ ಪೇಮೆಂಟ್ ಮಾಡಿದ್ರೆ 5% ಎಕ್ಸ್ಟ್ರಾ ಡಿಸ್ಕೌಂಟ್ ಕೂಡ ಇದೆ. ಸೊ ಇನ್ನು ಯಾರೆಲ್ಲ NRI ಮಿತ್ರರು ಟರ್ಮ್ ಇನ್ಶೂರೆನ್ಸ್ನ ಪ್ರೊಟೆಕ್ಷನ್ ಫ್ಯಾಮಿಲಿಗೆ ಇನ್ನೂ ಮಾಡಿಸ್ಲಿಲ್ಲ, ಅವರು ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ ಮೂಲಕ ಭಾರತದ ಎಲ್ಲ ಟಾಪ್ ಪ್ರೊವೈಡರ್ಗಳ ಪ್ಲಾನ್ಗಳನ್ನು ಕಂಪೇರ್ ಮಾಡಿ ವಿತ್ ಎಕ್ಸ್ಟ್ರಾ ಆನ್ಲೈನ್ ಡಿಸ್ಕೌಂಟ್ನೊಂದಿಗೆ ಬೈ ಮಾಡ್ಬೋದು. ಕೆಲವೇ ಕ್ಲಿಕ್ಸಲ್ಲಿ. ಆಸಕ್ತರು ಚೆಕ್ ಮಾಡಿ. ಬನ್ನೀಗ NRI ಕಾರ್ನರ್ ಬುಲೆಟಿನ್ನಲ್ಲಿ ನಾವೀಗ ಕಂಟಿನ್ಯೂ ಆಗೋಣ. ನೆಕ್ಸ್ಟ್, ಗಲ್ಫ್ನಿಂದ NRIಗಳಿಗೆ ಒಂದು ಬಂಪರ್ ಗುಡ್ ನ್ಯೂಸ್. ಕುವೈತ್ನಲ್ಲಿ ಇನ್ನು ಮುಂದೆ ನೀವು ಯಾರ್ದೋ ಸ್ಪಾನ್ಸರ್ ಅಡಿಯಲ್ಲಿ ಕೆಲಸ ಮಾಡೋ ಅವಶ್ಯಕತೆ ಇರೋದಿಲ್ಲ. ಕಫಲ ಬೇಕಾಗಿಲ್ಲ. ಕುವೈತ್ ಸರ್ಕಾರ ಫ್ರೀಲ್ಯಾನ್ಸ್ ವೀಸಾ ತರ್ತಾ ಇದೆ. ವರ್ಷಕ್ಕೆ 750ರಿಂದ 1000 ದಿನಾರ್ ಫೀಸ್ ಕಟ್ಟಿ ನೀವೇ ಸ್ವಂತವಾಗಿ ಲೀಗಲ್ ಆಗಿ ಕೆಲಸ ಮಾಡ್ಬೋದು. ಏಜೆಂಟ್ಗಳಿಗೆ ಕಳ್ಳದಾರಿಯಲ್ಲಿ ದುಡ್ಡು ಕೊಟ್ಟು ಹೋಗೋ ಬದಲು ನೇರವಾಗಿ ಸರ್ಕಾರಕ್ಕೆ ಪೇ ಮಾಡಿ ಕೆಲಸ ಮಾಡೋದು ಈಸಿ ಆಪ್ಷನ್ ತರ್ತಾ ಇದ್ದಾರೆ. ಇನ್ನು ಸೌದಿ ಅರೇಬಿಯಾನಲ್ಲಿ ವಿಸಿಟ್ ವೀಸಾ ಮೇಲೆ ಬಂದವರು ಅವಧಿ ಮುಗಿದ ಮೇಲೂ ಅಲ್ಲೇ ಉಳಿದ್ರೆ ಅವ್ರನ್ನ ಕರೆಸಿದ ಸ್ಪಾನ್ಸರ್ಗಳಿಗೆ ಸಂಕಷ್ಟ. ಅಧಿಕಾರಿಗಳಿಗೆ ಮಾಹಿತಿ ಕೊಡದೆ ಹೋದರೆ ಸ್ಪಾನ್ಸರ್ಗಳಿಗೆ 50,000 ರಿಯಾಲ್ ವರೆಗೆ ಫೈನ್ ಮತ್ತು 6 ತಿಂಗಳ ಜೈಲು ಶಿಕ್ಷೆ ಆಗ್ಬೋದು. ಸ್ಪಾನ್ಸರ್ NRI ಆಗಿದ್ರೆ ಅವ್ರನ್ನೇ ಡಿಪೋರ್ಟ್ ಕೂಡ ಮಾಡಬಹುದು. ಹುಷಾರಾಗಿರ್ಬೇಕು ವಿಚಾರದಲ್ಲಿ. ಏನೋ ನ್ಯೂಜಿಲೆಂಡ್ ಅಲ್ಲಿ ಕೆಲಸ ಮಾಡಬೇಕು ಅನ್ನೋರಿಗೆ ಒಂದು ಅಪ್ಡೇಟ್. ಮಾರ್ಚ್ 9, 2026ರಿಂದ ಅಲ್ಲಿನ ವರ್ಕ್ ವೀಸಾ ಲಿಸ್ಟ್ಗೆ ಹೊಸದಾಗಿ 47 ಕೆಲಸಗಳನ್ನು ಸೇರಿಸಲಾಗ್ತಿದೆ. ಆದರೆ ಇಮಿಗ್ರೇಷನ್ ವೇಜ್ ಲಿಮಿಟ್, ಸಂಬಳದ ಮಿತಿ ಈಗ ಪ್ರತಿ ಗಂಟೆಗೆ $35ಗೆ ಏರಿಕೆಯಾಗಿದೆ. ಫ್ಯಾಮಿಲಿ ಕರೆಸ್ಕೊಳ್ಬೇಕು ಅಂದರೆ ಸ್ಯಾಲ್ರಿ ಲಿಮಿಟ್ ಕೂಡ ಜಾಸ್ತಿ ಆಗಿದೆ. ಉದಾಹರಣೆಗೆ ಶೆಫ್ಗಳಿಗೆಲ್ಲ ಸ್ಕೋಪ್ ಇದೆ, ಆದರೆ ನ್ಯಾನಿ ಕೆಲಸದವರಿಗೆ ರೂಲ್ಸ್ ಕಷ್ಟ ಆಗ್ಬೋದು. ಏನೇ 2026ರ ಫಿಫಾ ವರ್ಲ್ಡ್ ಕಪ್ಗಾಗಿ ಕೆನಡಾ ಒಂದು ಆಫರ್ ಕೊಟ್ಟಿದೆ. ಫಿಫಾದಿಂದ ಇನ್ವಿಟೇಷನ್ ಲೆಟರ್ ಇರೋ ಪ್ರವಾಸಿಗರಿಗೆ ಈಗ ಬಯೋಮೆಟ್ರಿಕ್ಸ್ ಅಂದರೆ ಫಿಂಗರ್ ಪ್ರಿಂಟ್, ಫೋಟೋ ಕೊಡೋ ತಲೆನೋವೇ ಇಲ್ಲ. ಈ ರೂಲ್ ನವೆಂಬರ್ 25, 2025ರಿಂದ ಜುಲೈ 20, 2026ರವರೆಗೆ ಇರುತ್ತೆ. ಓಪನ್ ಬಯೋಮೆಟ್ರಿಕ್ ಸೆಂಟರ್ಗಳಿಗೆ ಅಲಿಯೋದು ತಪ್ಪುತ್ತೆ. ವೀಸಾ ಪ್ರೋಸೆಸ್ ಫಾಸ್ಟ್ ಆಗುತ್ತೆ. ಮತ್ತೊಂದು ಕಡೆ ಕೆನಡಾಗೆ ಹೋಗಬೇಕು ಅಂತಿರೋ ಸ್ಟೂಡೆಂಟ್ಸ್ಗೂ ಒಂದು ದೊಡ್ಡ ಅಪ್ಡೇಟ್ ಇದೆ. 2025ನೇ ವರ್ಷದಲ್ಲಿ ಕೆನಡಾಗೆ ಹೋದ ಹೊಸ ಇಂಟರ್ನ್ಯಾಷನಲ್ ಸ್ಟೂಡೆಂಟ್ ಸಂಖ್ಯೆ ಬರೋಬ್ಬರಿ 61% ಡ್ರಾಪ್ ಆಗಿದೆ, ಬಿದ್ದು ಹೋಗಿದೆ. ಕೆನಡಾಗೆ ಜಾಸ್ತಿ ಹೋಗ್ತಾ ಇಲ್ಲ. ಹಾಗೆಯೇ ಹೊಸ ಟೆಂಪ್ರರಿ ವರ್ಕರ್ ಸಂಖ್ಯೆ ಕೂಡ 47% ಡೌನ್ ಆಗಿದೆ. ಬರೀ ಡಿಸೆಂಬರ್ 2025ರ ಲೆಕ್ಕ ತಗೊಂಡ್ರೆ ಕೇವಲ 9,665 ಸ್ಟೂಡೆಂಟ್ಸ್ ಮಾತ್ರ ಹೋಗಿದ್ದಾರೆ. ಇದು ಹಿಂದಿನ ವರ್ಷಕ್ಕೆ ಹೋಲಿಸಿದ್ರೆ ಸುಮಾರು 70% ಕಮ್ಮಿ. ಕೆನಡಾ ಸರ್ಕಾರ ತಂದಿರೋ ಸ್ಟ್ರಿಕ್ಟ್ ರೂಲ್ಸ್ ಮತ್ತು ಸ್ಟಡಿ ಕ್ಯಾಪ್ ಇದಕ್ಕೆ ಮೇನ್ ಕಾರಣ. ಏನೋ ಕೆನಡಾ ಸರ್ಕಾರ ತನ್ನ ಎಕ್ಸ್ಪ್ರೆಸ್ ಎಂಟ್ರಿ ಸಿಸ್ಟಮ್ನಲ್ಲಿ ದೊಡ್ಡ ಬದಲಾವಣೆ ಮಾಡಿದೆ. ಇನ್ನು ಮುಂದೆ ರಿಸರ್ಚ್, ಹೆಲ್ತ್ ಕೇರ್, ಏವಿಯೇಷನ್ ಮತ್ತು ಮಿಲಿಟರಿ ರೋಲ್ಸ್ಗೆ ಹೆಚ್ಚಿನ ಆದ್ಯತೆ ಸಿಗುತ್ತೆ. ಡಾಕ್ಟರ್ಸ್, ನರ್ಸಸ್, ಪೈಲಟ್ಸ್ ಮತ್ತು ಏರ್ಕ್ರಾಫ್ಟ್ ಮ್ಯಾಕೆನಿಕ್ಸ್ಗೆ ವೀಸಾ ಪ್ರಕ್ರಿಯೆ ಸುಲಭ ಆಗುತ್ತೆ. ಲೇಬರ್ ಶಾರ್ಟೇಜ್ ನೀಗಿಸೋಕೆ ಈ ಹೊಸ ಕ್ಯಾಟಗರಿ ತಂದಿದ್ದಾರೆ. ಏನೋ ಫೆಬ್ರವರಿ 16ನೇ ತಾರೀಕು ನಡೆದ ಎಕ್ಸ್ಪ್ರೆಸ್ ಎಂಟ್ರಿ ಡ್ರಾನಲ್ಲಿ PNP ಅಡಿಯಲ್ಲಿ ಒಟ್ಟು 279 ಜನರಿಗೆ ಪರ್ಮನೆಂಟ್ ರೆಸಿಡೆನ್ಸಿಗೆ ಅಪ್ಲೈ ಮಾಡೋಕೆ ಇನ್ವಿಟೇಷನ್ ಸಿಕ್ಕಿದೆ. ಕನಿಷ್ಠ 789 CRS ಸ್ಕೋರ್ ಇದ್ದವರು ಇದರಲ್ಲಿ ಸೆಲೆಕ್ಟ್ ಆಗಿದ್ದಾರೆ. ಇಲ್ಲಿ ಟೈ ಬ್ರೇಕಿಂಗ್ ರೂಲ್ ಬಳಸಿ ಸೆಪ್ಟೆಂಬರ್ 5ರ ಒಳಗಡೆ ಪ್ರೊಫೈಲ್ ಹಾಕಿದವರಿಗೆ ಮಾತ್ರ ಚಾನ್ಸ್ ಕೊಟ್ಟಿದ್ದಾರೆ. ಇದೆಲ್ಲ ಕೆನಡಾ ಅಪ್ಡೇಟ್ಸ್ ಆಯಿತು. ನೆಕ್ಸ್ಟ್ ಜಪಾನ್ಗೆ ಹೋಗೋ ಪ್ರಯಾಣಿಕರಿಗೆ ಇಂಪಾರ್ಟೆಂಟ್ ಸುದ್ದಿ. ಏಪ್ರಿಲ್ 2026ರಿಂದ ಜಪಾನ್ಗೆ ಬರುವ ಅಥವಾ ಹೊರಡುವ ಫ್ಲೈಟ್ಗಳಲ್ಲಿ ಪವರ್ ಬ್ಯಾಂಕ್ ಬಳಸೋದನ್ನು ಪೂರ್ತಿಯಾಗಿ ಬ್ಯಾನ್ ಮಾಡ್ತಿದ್ದಾರೆ. ಫ್ಲೈಟ್ ಜರ್ನಿನಲ್ಲಿ ಫೋನ್ ಚಾರ್ಜ್ ಮಾಡೋ ಹಾಗಿಲ್ಲ. ಜೊತೆಗೆ ಒಬ್ಬ ಪ್ಯಾಸೆಂಜರ್ ಕೇವಲ 2 ಪವರ್ ಬ್ಯಾಂಕ್ ಕ್ಯಾರಿ ಮಾಡ್ಬೋದು. ಮತ್ತದು 160 WH ಕಮ್ಮಿ ಕೆಪಾಸಿಟಿ ಹೊಂದಿರಬೇಕು. ಮತ್ತೆ ಅದನ್ನು ಹ್ಯಾಂಡ್ ಬ್ಯಾಗ್ನಲ್ಲೇ ಇಡಬೇಕು, ಲಗೇಜ್ನಲ್ಲಿ ಹಾಕಬಾರ್ದು.
ತೆಗೆದು ಚಾರ್ಜ್ ಎಲ್ಲ ಮಾಡಂಗಿಲ್ಲ. ಏನೋ ಜಪಾನ್ನಲ್ಲಿ ಹೈಯರ್ ಸ್ಟಡೀಸ್ ಮಾಡೋರಿಗೆ ಗುಡ್ ನ್ಯೂಸ್ ಇದೆ. ಜಪಾನ್ನ 3 ಪ್ರಮುಖ ನ್ಯಾಷನಲ್ ಯೂನಿವರ್ಸಿಟಿಗಳಲ್ಲಿ ಯಾವ್ಯಾವುದು ತೊಹೋಕು, ಹಿರೋಶಿಮಾ ಹಾಗೂ ಸುಕುಬಾ, ಇಲ್ಲಿ ಇಂಟರ್ನ್ಯಾಷನಲ್ ಸ್ಟೂಡೆಂಟ್ಸ್ ಸೇರಿಸಿಕೊಳ್ಳೋ ಮಿತಿಯನ್ನ ಹೆಚ್ಚಿಸೋಕೆ ಸರ್ಕಾರ ಪರ್ಮಿಷನ್ ಕೊಟ್ಟಿದೆ. 2026 ಅಕಾಡೆಮಿಕ್ ಇಯರ್ನಿಂದಲೇ ಇದು ಜಾರಿಗೆ ಬರುತ್ತೆ. ಇನ್ನು ಟ್ರಾವೆಲರ್ಸ್ಗೆ ಈ ಸುದ್ದಿ, ಏರ್ ಇಂಡಿಯಾ ಮತ್ತು ಲುಫ್ತಾನ್ಸಾ ಗ್ರೂಪ್ ನಡುವೆ ಹೊಸ ಒಪ್ಪಂದ ಆಗಿದೆ. ಇದರಿಂದ ಇಂಡಿಯಾ ಯುರೋಪ್ ಕನೆಕ್ಟಿವಿಟಿ ಇಂಪ್ರೂವ್ ಆಗುತ್ತೆ. ಕೋಆರ್ಡಿನೇಟೆಡ್ ಫ್ಲೈಟ್ ಟೈಮಿಂಗ್ಸ್ ಮತ್ತು ಸೀಮ್ಲೆಸ್ ಟ್ರಾವೆಲ್ ಆಪ್ಷನ್ ಸಿಗುತ್ತೆ. ಇನ್ನು ಯುಕೆನಲ್ಲಿ ಮಾಸ್ಟರ್ ಆಫ್ ರಿಸರ್ಚ್ MRes ಕೋರ್ಸ್ಗಳಿಗೆ ಸೇರೋ ವಿದೇಶಿ ವಿದ್ಯಾರ್ಥಿಗಳ ಸಂಖ್ಯೆ ಒಂದೇ ವರ್ಷದಲ್ಲಿ 135% ಜಂಪ್ ಆಗಿದೆ. 2024ರಲ್ಲಿ ಯುಕೆ ಸರ್ಕಾರ ಡಿಪೆಂಡೆಂಟ್ಸ್ ಕರ್ಕೊಂಡು ಬರೋದನ್ನ ಬ್ಯಾನ್ ಮಾಡಿತ್ತು. ಆದರೆ ರಿಸರ್ಚ್ ಕೋರ್ಸ್ಗೆ ಮಾತ್ರ ವಿನಾಯಿತಿ ಕೊಟ್ಟಿದ್ದೆ ಎಲ್ಲರೂ ಇದೇ ದಾರಿ ಹಿಡಿಯೋ ಕಾರಣ ಆಗಿದೆ. ಆದರೆ ಬ್ರಿಟಿಷ್ ಹೋಮ್ ಆಫೀಸ್ ಈಗ ರೂಲ್ಸ್ ಮಿಸ್ಯೂಸ್ ಮಾಡಿದ್ರೆ ವೀಸಾ ರೂಲ್ಸ್ ಇನ್ನಷ್ಟು ಟೈಟ್ ಮಾಡ್ತೀವಿ ಅಂತ ವಾರ್ನಿಂಗ್ ಕೂಡ ಕೊಟ್ಟಿದೆ. ಇನ್ನು ಯುರೋಪ್ನ ಕ್ರೊವೇಷಿಯಾದಲ್ಲಿ ಕೆಲಸಕ್ಕೆ ಹೋಗ್ತಿರೋ ಭಾರತೀಯರಿಗೆ ಸಂಕಟ ಎದುರಾಗಿದೆ. ಅದೇ ಟೂರಿಸಂ, ಕನ್ಸ್ಟ್ರಕ್ಷನ್ ಸೆಕ್ಟರ್ಗಳಲ್ಲಿ ವರ್ಕರ್ಸ್ ಕೊರತೆ ಇದ್ರೂ ಕೂಡ ಇಂಡಿಯನ್ಸ್ ಮೇಲೆ ರೇಸಿಸಮ್ ಮತ್ತು ಫಿಸಿಕಲ್ ಅಟ್ಯಾಕ್ಸ್ ಜಾಸ್ತಿ ಆಗ್ತಿದೆ. ವಾರ ಪೂರ್ತಿ 12 ಗಂಟೆ ದುಡಿಸ್ಕೊಂಡು ಫುಲ್ ಶೋಷಣೆ ಮಾಡ್ತಿದ್ದಾರೆ ಅಂತ ಅಲ್ಲಿನ ವರ್ಕರ್ಸ್ ಕಣ್ಣೀರು ಹಾಕ್ತಿದ್ದಾರೆ ಅಂತ ರಿಪೋರ್ಟ್ಸ್ ಕೂಡ ಅಲ್ಲಿಂದ ಬಂದಿದ್ದಾವೆ. ಏನೋ ಯುರೋಪ್ಗೆ ಹೋಗಿ ಕೆಲಸ ಮಾಡಬೇಕು ಅನ್ನೋರಿಗೆ ಒಂದು ಪಾಸಿಟಿವ್ ವಿಚಾರ. ಯುರೋಪಿಯನ್ ಯೂನಿಯನ್ ಈಗ ಭಾರತದ ದಿಲ್ಲಿಯಲ್ಲಿ ತನ್ನ ಮೊದಲ ಯುರೋಪಿಯನ್ ಲೀಗಲ್ ಗೇಟ್ವೇ ಆಫೀಸ್ ಶುರು ಮಾಡಿದೆ. ಏಜೆಂಟ್ಗಳ ಮೋಸಕ್ಕೆ ಒಳಗಾಗದೆ ಲೀಗಲ್ ಆಗಿ ಯುರೋಪ್ಗೆ ಹೋಗೋಕೆ ಇದು ಹೆಲ್ಪ್ ಮಾಡುತ್ತೆ. 27 ದೇಶಗಳಲ್ಲಿರೋ ಕೆಲಸದ ಅವಕಾಶ, ಸ್ಕಿಲ್ಸ್ ರಿಕ್ವೈರ್ಮೆಂಟ್ ಎಲ್ಲದ್ರ ಬಗ್ಗೆ ಅಫಿಷಿಯಲ್ ಇನ್ಫಾರ್ಮೇಶನ್ ಇಲ್ಲಿ ಸಿಗುತ್ತೆ. ಇನ್ನು ಯುರೋಪಿಯನ್ ಕಮಿಷನ್ ತನ್ನ ಮೊದಲ EU ವೀಸಾ ಸ್ಟ್ರಾಟಜಿಯನ್ನು ಕೂಡ ಲಾಂಚ್ ಮಾಡಿದೆ. ಒಂದ್ ಕಡೆ ಶೆಂಗೆನ್ ಬಾರ್ಡರ್ ಸೆಕ್ಯೂರಿಟಿ ಟೈಟ್ ಮಾಡ್ತಾ ಇದ್ರೆ, ಇನ್ನೊಂದ್ ಕಡೆ ವೀಸಾ ಪ್ರಾಸೆಸ್ ಫುಲ್ ಡಿಜಿಟಲ್ ಮಾಡ್ತಿದ್ದಾರೆ. ಹೈ ಸ್ಕಿಲ್ಡ್ ವರ್ಕರ್ಸ್ ಮತ್ತು ಇನೋವೇಟರ್ಸ್ಗೆ ರೂಲ್ಸ್ ಸಿಂಪಲ್ ಮಾಡಿ ಮಲ್ಟಿಪಲ್ ಎಂಟ್ರಿ ವೀಸಾ ಕೊಡೋ ಪ್ಲಾನ್ ಕೂಡ ಇದೆ. ಏನೋ ಫ್ರಾನ್ಸ್ ಪ್ರೆಸಿಡೆಂಟ್ ಇಮಾನ್ಯುಯಲ್ ಮ್ಯಾಕ್ರಾನ್ ಭಾರತೀಯ ವಿದ್ಯಾರ್ಥಿಗಳಿಗೆ ಬಂಪರ್ ಆಫರ್ ಕೊಟ್ಟಿದ್ದಾರೆ. 2030 ವೇಳೆಗೆ 30,000 ಭಾರತೀಯರನ್ನ ಫ್ರಾನ್ಸ್ಗೆ ಕರೆಸಿಕೊಳ್ಳೋ ಟಾರ್ಗೆಟ್ ಇಟ್ಟಿದ್ದಾರೆ. ವೀಸಾ ಪ್ರಾಸೆಸ್ ಸಿಂಪಲ್ ಮಾಡ್ತಿದ್ದಾರೆ. ಮುಖ್ಯವಾಗಿ ಫ್ರೆಂಚ್ ಭಾಷೆ ಬರಲೇಬೇಕು ಅನ್ನೋ ರೂಲ್ಸ್ ತೆಗೆದು ಇಂಗ್ಲಿಷ್ನಲ್ಲೇ ಕಲಿಯೋಕೆ ಅವಕಾಶ ಮಾಡಿಕೊಡ್ತಿದ್ದಾರೆ. ಇನ್ನೊಂದ್ ಕಡೆ ಹೆಚ್ಚಿನ ರಾಷ್ಟ್ರಗಳು ಇಮಿಗ್ರೆಂಟ್ಸ್ ಬೇಡ ಅಂತ ಹೇಳಿ ಬಡ್ಕೊಳ್ಳೋಕೆ ಶುರು ಮಾಡಿದ್ರೆ, ಸ್ಪೇನ್ ಮಾತ್ರ ಡಿಫರೆಂಟ್ ದಾರಿ ಹಿಡಿದಿದೆ. ಅಲ್ಲಿ ಪೇಪರ್ ಇಲ್ಲದೆ ಇರೋ ಲಕ್ಷಾಂತರ ಜನರಿಗೆ ಲೀಗಲ್ ಸ್ಟೇಟಸ್ ಕೊಡೋಕೆ ನಿರ್ಧಾರ ಮಾಡಿದ್ದಾರೆ. ಸ್ಪೇನ್ ಅಲ್ಲಿ ಬರ್ತ್ ರೇಟ್ ಕಮ್ಮಿ ಇರೋದ್ರಿಂದ ಮತ್ತು ವರ್ಕರ್ಸ್ ಕೊರತೆ ಇರೋದ್ರಿಂದ ಎಕಾನಮಿ ಬೆಳೆಸೋಕೆ ಜನರು ಬೇಕು ಕಣ್ರಯ್ಯ ಅಂತ ಹೇಳಿ ಈ ನಿರ್ಧಾರ ಮಾಡಿದ್ದಾರೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಈ ವಾರದ ಮೆಗಾ NRI ಕಾರ್ನರ್ ಸುದ್ದಿ ಸಂಚಿಕೆ. ಎಲ್ಲೇ ಇರಿ, ಸೇಫ್ ಆಗಿರಿ, ಹ್ಯಾಪಿ ಆಗಿರಿ, ಹೆಲ್ದಿ ಆಗಿರಿ. ಮುಂದಿನ ವಾರ ಮತ್ತೆ ಸಿಗೋಣ. ಹಾಗೆ ಸ್ನೇಹಿತರೆ, ಆಗಲೇ ಹೇಳಿದ NRI ಟರ್ಮ್ ಇನ್ಶೂರೆನ್ಸ್ ಪ್ಲಾನ್ಸ್ ಆಸಕ್ತಿ ಇರೋರು, ನೀವು NRI ಆಗಿದ್ರೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ ಚೆಕ್ ಮಾಡಿ. ನಿಮ್ಮ ಫ್ಯಾಮಿಲಿಗೂ ಕೂಡ ನೀವು ಎಕಾನಮಿಕ್ ಸೆಕ್ಯೂರಿಟಿ, ಫಿನಾನ್ಷಿಯಲ್ ಸೆಕ್ಯೂರಿಟಿಯನ್ನು ಗ್ಯಾರಂಟಿ ಮಾಡ್ಬೋದು. ಡಿಸ್ಕ್ರಿಪ್ಷನ್ ಪಿನ್ ಮಾಡಿರೋ ಕಾಮೆಂಟಲ್ಲಿ ಲಿಂಕ್ ಇದೆ. ಮತ್ತೆ ಭೇಟಿ ಆಗ್ತಿರೋಣ. ಮುಂದಿನ ವಾರ ಮತ್ತೆ ಸಿಗೋಣ. ಅಲ್ಲಿ ತನಕ ನೋಡ್ತಾ ಇರಿ ಮಸ್ತ್ ಮಗ ಚಾನಲ್. ನಮಸ್ತೆ.